ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನು ನಿಮಗೆ ಇವತ್ತು ರುಚಿಯಾಗಿರುವಂಥ ಹಲಸಿನ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಲೆನಾಡಲ್ಲಿ ಇದು ತುಂಬ ಫೇಮಸ್ ಆಗಿರುವಂಥ ಒಂದು ಸ್ವೀಟು. ತುಂಬಾ ರುಚಿಯಾಗಿರುತ್ತೆ. ಜೇನುತುಪ್ಪ ತಿಂತಾ ಇದ್ದೀವನೋ ಅನ್ನೋ ಅಷ್ಟು ರುಚಿಯಾಗಿರುತ್ತೆ. ಸೊ ನೀವು ಎಲ್ಲ ಮಾಡಿ ನೋಡಿ. ಇವಾಗ ಹಲಸಿನ ಸೀಸನ್ನು, ಎಲ್ಲ ಕಡೆ ಹಲಸಿನಣ್ಣು ಸಿಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ತೊಗೊಂಡಿರೋವಂಥದ್ದು 10ರಿಂದ 12 ಹಲಸಿನ ತೊಳೆ ತೊಗೊಂಡಿದ್ದೀನಿ. ಅದ್ರ ಜೊತೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ಇಲ್ಲದೆ ಇರೋರು ಡೈರೆಕ್ಟಾಗಿ ನೀವು ಬೆಲ್ಲನ ಕುಟ್ಟಿ ಆದರೂ ಉಪಯೋಗಿಸ್ಕೋಬೋದು. 2ರಿಂದ 3 ಏಲಕ್ಕಿ ತೊಗೊಂಡಿದ್ದೀನಿ, ಏಲಕ್ಕಿ ಕಾಯಿ. ಅದರ ಜೊತೆಗೆ ತುಪ್ಪದಲ್ಲಿ ಒದೆಟ್ಟಿರುವಂಥ ರವೆ ತೊಗೊಂಡಿದ್ದೀನಿ. ನೀವು ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀರಲ್ವ, ಆ ರವೆ ಆದರೂ ಓಕೆ, ಚಿರೋಟಿ ರವೆ ಆದರೂ ಓಕೆ, ನಿಮ್ಮ ಅನುಕೂಲ ಯಾವ ರವೆ ಇರುತ್ತೋ ನಿಮ್ಮ ಮನೇಲಿ ಅದನ್ನೇ ತೊಗೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನೀವು ತೊಳೆ ಒಳಗಡೆ ಇರೋವಂಥ ಬೀಜ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದರ ಜೊತೆನೇ ತೆಂಗಿನಕಾಯಿ, ಬೆಲ್ಲದ ಪುಡಿ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬನ್ನಿ. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಥರದ ನೀರನ್ನು ಹಾಕ್ಕೊಬೇಡಿ. ಯಾಕಂದರೆ ನೀರನ್ನು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ. ಹಂಗೂ ಬೇಕಂದರೆ 1ರಿಂದ 2 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೀವು ಬಾಳೆ ಎಲೆ ಇರುತ್ತಲ್ವ, ಅದನ್ನು ಈ ಥರ ಗ್ಯಾಸ್ ಉರಿನಲ್ಲಿ ಇಟ್ಟು ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಅದನ್ನು ಫೋಲ್ಡ್ ಮಾಡೋವಾಗ ಬಾಳೆ ಎಲೆ ಅರಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇನೆ. ನೋಡಿ, ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ರವೆನ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ರವೆನ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು 2-3 ಸ್ಪೂನ್ ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಇರುತ್ತಲ್ವ, ಆ ಒಂದು ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಹೇಳ್ಬೇಕಂತಂದರೆ ಕಜ್ಜಾಯದ ಪಾಕದ್ದು ಇರುತ್ತಲ್ವ, ಆ ಲೆವೆಲ್ಗೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ನೀವು ಅದನ್ನು ಮಿಕ್ಸ್ ಮಾಡ್ತಾ ಇದ್ರೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ, ನಾನು ಬಾಳೆ ಎಲೆ ಎಲ್ಲನೂ ನೀಟಾಗಿ ಬಾಡಿಸಿಟ್ಕೊಂಡಿದ್ದೀನಿ. ಆ ಬಾಳೆ ಎಲೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ನಾವು ಡೈರೆಕ್ಟಾಗಿ ಬಾಳೆ ಎಲೆನ ಇದು ಮಾಡೋಕ್ಕೆ ಹೋದರೆ ಎಲ್ಲನೂ ಒಡೆದೋಗ್ಬಿಡುತ್ತೆ. ಅದು ಬೆಂಕಿನಲ್ಲಿ ಸ್ವಲ್ಪ ಇದು ಬಾಡಿಸ್ಕೊಂಡಿರೋದ್ರಿಂದ ನೀವು ಹೆಂಗೆ ಇಟ್ಟಿರ್ತೀರೋ ಹಾಗೇ ಇರುತ್ತೆ. ಇದನ್ನು ನೀವು ಇಡ್ಲಿ ಕುಕ್ಕರ್ ಬರುತ್ತಲ್ವ, ಅದರಲ್ಲಾದ್ರೂ ಇಟ್ಟು ಸ್ಟೀಮ್ ಮಾಡ್ಕೊಳ್ಬೋದು. ಅಥವಾ ಸ್ಟೀಮರ್ ಅಂತಲೇ ಸಿಗುತ್ತಲ್ವ, ಆ ಸ್ಟೀಮರಲ್ಲಾದ್ರೂ ಇಟ್ಕೊಂಡು ಒಂದು 8ರಿಂದ 9 ನಿಮಿಷ ಅಥವಾ 10 ನಿಮಿಷ ನೀವು ಸ್ಟೀಮ್ ಮಾಡ್ಕೊಂಬಿಟ್ರೆ ಸಾಕು. ಸಖತ್ತಾಗಿರುತ್ತೆ. ಮನೆಯೆಲ್ಲ ಏಲಕ್ಕಿ ಪೌಡ್ರು ವಾಸನೆ ಎಲ್ಲನೂ ಘಮ ಘಮ ಅಂತ ಇರುತ್ತೆ. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ನಾನು ಬಿಸಿ ಓಪನ್ ಮಾಡ್ತಿದ್ದೀನಿ. ಇನ್ನೂ ಅದು ಹೊಗೆ ಎಲ್ಲನೂ ಹಂಗೆ ಬರ್ತಾ ಇದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಸ್ವಲ್ಪನೂ ಅಂಟ್ತಾ ಇಲ್ಲ, ಏನೂ ಇಲ್ಲ. ಒಳ್ಳೆ ಆಲ್ಮೋಸ್ಟ್ ಈ ಸ್ಪಂಜ್ ಕೇಕ್ ಬರುತ್ತಲ್ವ, ಆ ಥರ ಆಗಿತ್ತು. ತುಂಬ ರುಚಿಯಾಗಿತ್ತು. ಇದರ ಮೇಲೆ ನೀವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಳಗಡೆ ಹೋಗ್ತಾ ಇರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡ್ತೀರಾ ಅಲ್ವಾ? ನೀವು ಎಲ್ಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಏನು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.